ಇದೇ ಕಾಲೇಜಿನಲ್ಲಿ 20 ವರ್ಷಗಳ ಹಿಂದೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದವರು ಮತ್ತೆ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಹೆಸರಿನಲ್ಲಿ ಒಂದಾಗಿದ್ರು. ತಮ್ಮ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಿಧ ದೇಶಗಳಲ್ಲಿ ತಮ್ಮ ವೃತ್ತಿ ಬದುಕು ಕಟ್ಟಿಕೊಂಡವರು ಹಳೆಯ ವಿದ್ಯಾರ್ಥಿಗಳ ಸಭೆಯಲ್ಲಿ ಭಾಗಿಯಾಗಿ ತಮ್ಮ ಅನುಭವ, ಸಾಗಿ ಬಂದ ಹಾದಿಯನ್ನ ಮೆಲುಕು ಹಾಕಿದ್ರು. BMSIT ಕಾಲೇಜಿನ ಹಳೆ ವಿದ್ಯಾರ್ಥಿ ವಿಮಿಥಿಲಾ ಹೊಳ್ಳ ತಮ್ಮ ವಿದ್ಯಾರ್ಥಿ ಜೀವನವನ್ನ ನೆನಪು ಮಾಡಿಕೊಂಡ್ರು. ಕಾಲೇಜಿನಲ್ಲಿ 2004ರಿಂದ 2008ರವರೆಗೆ ಅಭ್ಯಾಸ ಮಾಡಿ ಹೊರಗಿನ ಪ್ರಪಂಚಕ್ಕೆ ಕಾಲಿಟ್ವಿ. ಅಲ್ಲಿಂದ ಈ ಸ್ನೇಹಿತರನ್ನ ಭೇಟಿ ಮಾಡೋದಕ್ಕೆ ಆಗಿರ್ಲಿಲ್ಲ. ಈಗ ಒಂದು ವೇದಿಕೆಯಲ್ಲಿ ಭೇಟಿ ಆಗ್ತಾ ಇರೋದು ಖುಷಿ ತಂದಿದೆ ಅಂತ ಹೇಳಿದ್ರು. ಹಳೆ ವಿದ್ಯಾರ್ಥಿಯಾಗಿ ಕಾಲೇಜಿಗೆ ನೆರವು ನೀಡೋ ಕುರಿತು ಚರ್ಚಿಸೋದಾಗಿ ಹೇಳಿದ್ರು. ನಾನು ಇಲ್ಲಿ BMSITಯಲ್ಲಿ 2004 to 2008 ವರೆಗೂ ಇದ್ದೆ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಓದ್ತಾ ಇದ್ದೆ. ಇಂಜಿನಿಯರಿಂಗ್ ಮುಗಿಸಿ ನಾವು ಕಾರ್ಪೊರೇಟ್ ವರ್ಲ್ಡಲ್ಲಿ ಸೇರಿದ ನಂತರ ನಮ್ಮ ಜೊತೆ ಓದಿರುವ ವಿದ್ಯಾರ್ಥಿಗಳ ಜೊತೆ ನಾವು ಅಷ್ಟೊಂದು ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ಅಥವಾ ಮೀಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಕಾಲೇಜಲ್ಲಿ ಅಲುಮ್ನೈ ಮೀಟ್ ಅಂತ ಒಂದು ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನಾವು ಯಾವುದೇ ಬ್ಯಾಚಲ್ಲೂ ಓದಿದ್ರೆ ಬಂದು ಕಾಲೇಜಿಗಾಗಿ ನಾವು ಏನು ಮಾಡಬಹುದು ಅಂತ ಸಂಭಾಷಣೆ ಮಾಡ್ಬೋದು. ಇವತ್ತಿನ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಎಲ್ಲರನ್ನೂ ನೋಡಿದ ಹಾಗಾಯಿತು, ಕಾಲೇಜಲ್ಲಿರುವ ಲೆಕ್ಚರರ್ಸ್ನೂ ಮೀಟ್ ಮಾಡ್ದಂಗಾಯಿತು. ಇವತ್ತು ನಾನಿಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಿರೋದೇ ನನಗೆ ಒಂದು ಹೆಮ್ಮೆಯ ಮಾತು. 20 ವರ್ಷ ನಂತರ ಕಾಲೇಜಲ್ಲಿ ಮತ್ತೆ ಬರೋ ಹಾಗೆ ಈ ಕಾರ್ಯಕ್ರಮನ ಯೋಜನೆ ಮಾಡಿದ್ದಾರೆ. ಇನ್ನು ಮುಂದೆನೂ ಹೀಗೆ ಕಾಲೇಜಿಗೆ ಬಂದು ಇನ್ನಷ್ಟು ಹೆಚ್ಚಾಗಿ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಉದ್ದೇಶಿಸಿದ್ದೇನೆ. ಮೊದಲು ಈ ಕಾಲೇಜಲ್ಲಿ ತುಂಬಾ ಕಮ್ಮಿ ಸಂಖ್ಯೆ ಜನ ಇದ್ದರು, ವಿದ್ಯಾರ್ಥಿ ಇದ್ದರು. ಇವಾಗ ತುಂಬ ಹೆಚ್ಚಾಗಿ ಬೆಳೆದಿದೆ. ವಿಜ್ಞಾನದಲ್ಲಿ ತುಂಬಾ ಮುಂದುವರಿಸಿದ್ದಾರೆ. ಸೊ ಹಾಗಾಗಿ ನಾನು ತುಂಬಾ ಹೆಮ್ಮೆ ಪಡ್ತೀನಿ ನಾನು ಈ ಕಾಲೇಜಲ್ಲಿ ಓದಿದ್ದೀನಿ ಅಂತ. ಧನ್ಯವಾದಗಳು. First of all, I am truly humbled and honored to be invited here today as the chief guest. I think it's been 20 years since I first stepped foot into the beautiful campus of BMSIT back in 2004. And when I told my mother that I've been invited as a chief guest, she said this is really a very proud moment. So thank you so much for considering me worthy of being the chief guest for this distinguished event.